ಯುವಕರಲ್ಲಿ ಏನೋ ಬದಲಾಗುತ್ತಿದೆ. ಕಾಣಿಸುವುದಿಲ್ಲ, ಹಠಾತ್ತಾಗಿಯೂ ಅಲ್ಲ, ಆದರೆ ನಿಶ್ಶಬ್ದವಾಗಿ. ಸಂಭಾಷಣೆಗಳು ಕಷ್ಟವಾಗುತ್ತಿವೆ. ಫೋನ್ ಕರೆಗಳು ದಣಿವನ್ನುಂಟು ಮಾಡುತ್ತಿವೆ. ಹಿನ್ನೆಲೆ ಶಬ್ದಗಳು ತಲೆನೋವಾಗಿ ಕಾಣಿಸುತ್ತಿವೆ. ಆದರೂ ಯಾರಿಗೂ ಕೇಳುವ ಶಕ್ತಿಯ ಬಗ್ಗೆ ಯೋಚನೆ ಬರುತ್ತಿಲ್ಲ, ಮತ್ತು ಅದಕ್ಕೆ ಕಾರಣವಾಗಿ ಬಹುಮಂದಿ ನಿಜವಾಗಿಯೂ ಏನಾಗುತ್ತಿದೆ ಎಂಬುದನ್ನು ಕಾಣದೇ ಬಿಡುತ್ತಾರೆ. ಇಂದು ವೈದ್ಯರು 20 ವರ್ಷದ ಯುವಕರಲ್ಲಿ ಒಮ್ಮೆ 50 ವರ್ಷದವರಲ್ಲಿ ಮಾತ್ರ ಕಂಡುಬರುವ ಶ್ರವಣ ಮಾದರಿಗಳನ್ನು ಕಾಣುತ್ತಿದ್ದಾರೆ. ಹಾಗಾದರೆ ಏನು ಬದಲಾಗಿದೆ? ಪ್ರತಿದಿನ ನಾವು ಮಾಡುವ ಯಾವುದು ಯುವ ಕಿವಿಗಳ ಕೆಲಸವನ್ನು ನಿಶ್ಶಬ್ದವಾಗಿ ಮರುಬರೆಯುತ್ತಿದೆ. ಒಳ ಕಿವಿಯೊಳಗೆ ಅತಿಸೂಕ್ಷ್ಮವಾದ ಹೇರ್ ಸೆಲ್ಗಳೂ ಇವೆ. ಇವು ಶಬ್ದ ಸಂಜ್ಞೆಗಳನ್ನು ಮಸ್ತಿಷ್ಕಕ್ಕೆ ಕಳುಹಿಸುತ್ತವೆ. ಇಯರ್ಫೋನ್ಗಳು, ಗೇಮಿಂಗ್ ಹೆಡ್ಸೆಟ್ಗಳು, ಜೋರಾದ ಸಂಗೀತ, ಟ್ರಾಫಿಕ್ ಶಬ್ದ, ಕ್ಲಬ್ಗಳು, ಜಿಮ್ಗಳು, ಮತ್ತು ನಿರಂತರ ಡಿಜಿಟಲ್ ಶಬ್ದಗಳಿಂದ ನಿಧಾನವಾಗಿ ಪ್ರತಿದಿನ ಈ ಕೋಶಗಳು ಹಾನಿಗೊಳಗಾಗುತ್ತವೆ. ಇದನ್ನೇ ಶಬ್ದದಿಂದ ಉಂಟಾಗುವ ಶ್ರವಣ ನಷ್ಟ. ನೋವು ಇಲ್ಲ, ಎಚ್ಚರಿಕೆ ಇಲ್ಲ, ಮತ್ತೆ ಚೇತರಿಕೆ ಇಲ್ಲ. ಒಮ್ಮೆ ಈ ಕೋಶಗಳು ಹಾನಿಯಾದರೆ ಅವು ಮತ್ತೆ ಬೆಳೆಯುವುದಿಲ್ಲ. ಅದಕ್ಕೆ ಇಂದು ಯುವಕರು ಶಬ್ದವನ್ನು ಕೇಳುತ್ತಾರೆ, ಆದರೆ ಸ್ಪಷ್ಟತೆಯನ್ನು ಕಳೆದುಕೊಳ್ಳುತ್ತಾರೆ. ವಿಶೇಷವಾಗಿ ಗುಂಪು ಸಂಭಾಷಣೆಗಳಲ್ಲಿ ಮತ್ತು ಶಬ್ದ ಇರುವ ಸ್ಥಳಗಳಲ್ಲಿ. ಹಳೆಯ ತಲೆಮಾರುಗಳಲ್ಲಿ ಶಬ್ದಗಳ ನಡುವೆ ಮೌನ ಇತ್ತು. ಈ ತಲೆಮಾರಿನಲ್ಲಿ ಮೌನಗಳ ಮಧ್ಯೆ ಶಬ್ದ ಇದೆ. ನಾವು ಎದ್ದ ಕ್ಷಣದಿಂದ ನಿದ್ರೆಗೆ ಜಾರುವವರೆಗೂ ಕಿವಿಗಳು ನಿರಂತರವಾಗಿ ಕೆಲಸ ಮಾಡುತ್ತವೆ. ಆದರೆ ಕಿವಿಗಳನ್ನು ನಿರಂತರ ಉತ್ತೇಜನಕ್ಕಾಗಿ ರಚಿಸಲಿಲ್ಲ. ಸುರಕ್ಷಿತ ಶಬ್ದ ಮಟ್ಟ, ನಿಯಮಿತ ವಿರಾಮಗಳು, ಇಯರ್ಫೋನ್ ಹಾಕಿಕೊಂಡೇ ನಿದ್ರೆ ಮಾಡದಿರುವುದು, ಗೇಮಿಂಗ್ ಸಮಯದಲ್ಲಿ ಶಬ್ದ ನಿಯಂತ್ರಣ, ಎಲ್ಲವೂ ಸರಿಯಾಗಿದೆ ಎಂದು ಅನಿಸಿದರೂ ನಿಯಮಿತ ಶ್ರವಣ ಪರೀಕ್ಷೆಗಳು. ಏಕೆಂದರೆ ಆರಂಭಿಕ ಹಾನಿ ಜೀವನದಲ್ಲಿ ಕಾಣಿಸುವುದಕ್ಕಿಂತ ಮೊದಲು ಪರೀಕ್ಷೆಗಳಲ್ಲಿ ಕಾಣಿಸುತ್ತದೆ. ಹ್ಯಾಸ್ ಆಪ್ನಲ್ಲಿ ನಾವು ಆರಂಭಿಕ ಶ್ರವಣ ತಪಾಸಣೆ ಮತ್ತು ಮುನ್ನೆಚ್ಚರಿಕಾ ಶ್ರವಣ ಆರೈಕೆಗೆ ಗಮನ ಕೊಡುತ್ತೇವೆ. ಸಮಸ್ಯೆಗಳು ಶಾಶ್ವತವಾಗುವ ಮುನ್ನವೇ ಅವುಗಳನ್ನು ಪತ್ತೆಹಚ್ಚಲು. ಈಗಲೇ ನಿಮ್ಮ ಶ್ರವಣವನ್ನು ರಕ್ಷಿಸಿ. ಹಾಗಾಗಿ ದಶಕಗಳ ಕಾಲ ಸ್ಪಷ್ಟತೆ ನಿಮ್ಮ ಜೊತೆ ಇರುತ್ತದೆ.